ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಎನ್.ಟಿ. ರವರು ದಿನಾಂಕ ಜೂನ್ 2, 2025 ರಂದು ಕ್ಷೇತ್ರ ವ್ಯಾಪ್ತಿಯ ವಿವಿಧ ಗ್ರಾಮಗಳ ಕಾಮಗಾರಿ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ಕ್ಷೇತ್ರದಲ್ಲಿ ದಶಕಗಳಿಂದ ಉಳಿದ ಜನರ ಬೇಡಿಕೆಗಳನ್ನು ಈಡೇರಿಸಿ ಇತಿಹಾಸದಲ್ಲಿ ಉಳಿಯುವಂತ ಕೆಲಸ ಮಾಡುವ ನಿಟ್ಟಿನಲ್ಲಿ ಸಾಗುತ್ತಿದ್ದೇನೆ. ಜನರ ತೊಂದರೆಯನ್ನು ಗಮನಿಸಿ ಅಗತ್ಯಕ್ಕನುಗುಣವಾಗಿ ಕ್ಷೇತ್ರದ ಪ್ರತಿ ಗ್ರಾಮಗಳ ಊರುಕೇರಿಗಳನ್ನು ಸುತ್ತಿ ಜನಸಾಮಾನ್ಯರಿಗೆ ನಾನು ಪ್ರತಿದಿನ ಸಿಗುವುದರಿಂದ ನನ್ನ ಬಳಿ ಬಂದು ಸಮಸ್ಯೆಗಳನ್ನು ಹೇಳುತ್ತಿದ್ದಾರೆ. ಆ ಸಮಸ್ಯೆಗಳಿಗೆ ಪರಿಹಾರ ನೀಡುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತಿದ್ದೇನೆ ಎಂದರು. ವಿವಿಧ ಕಾಮಗಾರಿ ಭೂಮಿ ಪೂಜೆ. 1. ಕಕ್ಕುಪ್ಪಿ ಅಡವಿ ಸೂರವನಹಳ್ಳಿ ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರ ಕಟ್ಟಡ ನಿರ್ಮಾಣ 50 ಲಕ್ಷಗಳು. 2. ಮೊರಬ ಗ್ರಾಮದಲ್ಲಿ ಸಿಸಿ ರಸ್ತೆ ನಿರ್ಮಾಣ 1,20 ಲಕ್ಷ. 3. ಬಡೇಲಡುಕು ಗ್ರಾಮದಲ್ಲಿ ಸಿಸಿ ರಸ್ತೆ ನಿರ್ಮಾಣ 1,50 ಲಕ್ಷಗಳು. 4. ಈಚಲಬೊಮ್ಮನಹಳ್ಳಿ ಗ್ರಾಮದಲ್ಲಿ ಸಿಸಿ ರಸ್ತೆ ನಿರ್ಮಾಣ 1,05. ಮರಬಾನಹಳ್ಳಿ, ಈಚಲಬೊಮ್ಮನಹಳ್ಳಿ, ಜಂಗಮಸವೇನಹಳ್ಳಿ, ಶಿವಪುರ, ಕೈವಲ್ಯಾಪುರ ಸರ್ಕಾರಿ ಕಿರಿಯ ಹಿರಿಯ ಪ್ರಾಥಮಿಕ ಶಾಲೆಗಳ ಕೊಠಡಿ ನಿರ್ಮಾಣ 1 ಕೋಟಿ ಭೂಮಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಕಕ್ಕುಪ್ಪಿ, ಮೋರಬ, ಬಡೇಲಡಕು, ಶಿವಪುರ ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು, ಸದಸ್ಯರುಗಳು, ಆಯಾ ಗ್ರಾಮಗಳ ಪ್ರಮುಖ ಮುಖಂಡರುಗಳು ಉಪಸ್ಥಿತರಿದ್ದರು. ವರದಿ ವೀರೇಶ್ ಹೆಚ್, ನಾಗಲಾಪುರ, ವಿಜಯನಗರ ಜಿಲ್ಲೆಯಲ್ಲಿ ಸುಮಾರು 50ಕ್ಕೂ ಹೆಚ್ಚು ಹೊಸ ಕಟ್ಟಡಗಳಿಗೆ ನಾವು ಅನುಮೋದನೆ ಕೊಟ್ಟು ಈಗಾಗಲೇ ಸುಮಾರು ಮುಗಿದೋಗಿದ್ದಾವೆ. ಈಗ DMF ಅಲ್ಲಿ 12 ಕಟ್ಟಡಗಳು ಮತ್ತು ಈಗ ಕಲ್ಯಾಣ ಕರ್ನಾಟಕದಲ್ಲಿ ಮತ್ತೆ 12 ಕಟ್ಟಡಗಳು ತಗೊಂಡು ಈಗ ಒಂದು ವರ್ಷದಲ್ಲಿ 25 ಕಟ್ಟಡಗಳು ಇಲಾಖೆಯಿಂದನೂ 4 ಬಂದಿದೆ. ಸುಮಾರು 30 ಕಟ್ಟಡಗಳು ಇದೆ. ಒಂದು ವರ್ಷ ಸುಮಾರು 60ಕ್ಕೂ ಹೆಚ್ಚು. ಒಟ್ಟಿನ ಇಷ್ಟೇ ಮಹಿಳಾ ಮಕ್ಕಳ ಕಲ್ಯಾಣದ ಇಲಾಖೆಯ ಅಂಗನವಾಡಿ ಕಟ್ಟಡಗಳು ಯಾವುದೇ ಸಮುದಾಯ ಭವನಗಳಲ್ಲಿ, ಖಾಸಗಿ ಕಟ್ಟಡಗಳಲ್ಲಿ, ಬಾಡಿಗೆ ಕಟ್ಟಡಗಳಲ್ಲಿ ಮತ್ತು ಬಾಡಿಗೆ ಕಟ್ಟಡಗಳಲ್ಲಿ ಇರಬಾರ್ದು, ಸ್ವಂತ ಕಟ್ಟಡದಲ್ಲಿ ಇರಬೇಕು. ಅವರಿಗೆ ಒಂದು ಸುಸಜ್ಜಿತವಾದ ಕೊಠಡಿಗಳು ಮತ್ತು ಅವರಿಗೆ ಮಕ್ಕಳಿಗೆ ಉಪಯುಕ್ತವಾದಂಥ ಸೂಕ್ತವಾದ ಜಾಗ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ಸುಮಾರು 20 ವರ್ಷದಲ್ಲಿ ಆಗಂಥ ಕೆಲಸನ ಕೇವಲ 2 ವರ್ಷದಲ್ಲಿ 60ಕ್ಕೂ ಹೆಚ್ಚು ಹೊಸ ಅಂಗನವಾಡಿ ಶಾಲೆಗಳಿಗೆ ನಾವು ಜಾಗ ಕೊಟ್ಟು ಇವತ್ತು ಅನುದಾನ ಕೊಟ್ಟು ಇವತ್ತು ಭೂಮಿ ಪೂಜೆಗಳು ಮಾಡ್ತಾಯಿದ್ದೀವಿ. ಸೊ ಅದರಲ್ಲಿ ನಮ್ಮ ಕಕ್ಕುಪ್ಪಿ ಗ್ರಾಮ ಕೂಡ ಒಂದು. ಸೊ ಇಲ್ಲಿ ಇದನ್ನೇ ಇರೋ ಜಾಗನ ತೆಗೆದು ಒಂದು ಒಳ್ಳೆಯ ಸುಸಜ್ಜಿತವಾದ ಕಟ್ಟಡನ ನಾವು ಮಾಡ್ತೀವಿ. ಸೊ ಆರೋಗ್ಯ ಮತ್ತು ಮಕ್ಕಳ ಹಿತದೃಷ್ಟಿಯಿಂದ ಒಳ್ಳೆ ರೀತಿ ಕಟ್ಟಡ ಕಟ್ಟಿ ಅವ್ರಿಗೆ ರಕ್ಷಣೆಗೆ ಮತ್ತು ಅವ್ರಿಗೆ ಎಲ್ಲ ಒಳ್ಳೆ ರೀತಿಯಲ್ಲಿ ಆಗಬೇಕಂತ ಹೇಳ್ಬಿಟ್ಟು ಒಳ್ಳೆ ಸುಸಜ್ಜಿತವಾದ ಇದು ಬೇರೆ ಮುಂಚೆ ಎಲ್ಲ 16 ಲಕ್ಷ 18 ಲಕ್ಷ ಅನುದಾನ ಇರ್ತಿತ್ತು. ಈಗ 25 ಲಕ್ಷ ಅನುದಾನ ಕೊಟ್ಟು ಒಳ್ಳೆ ಕಾಂಪೌಂಡು ಒಳ್ಳೆ ರೀತಿ ಇನ್ನೂ ಬೇಕಾಗಂಥ ಮೂಲಭೂತ ಸೌಕರ್ಯ ಒದಗಿಸೋದಕ್ಕೆ ಹೆಚ್ಚಿನ ಅನುದಾನ ಕೊಟ್ಟು ಒಳ್ಳೆಯ ಕಟ್ಟಡ ಮಾಡೋಕ್ಕೆ ನಾವು ಇವತ್ತು ಭೂಮಿ ಪೂಜೆಗೆ ಶುರು ಮಾಡಿದ್ದೀವಿ. ಅತಿ ಶೀಘ್ರದಲ್ಲೇ ಅದು ನಮ್ಮ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಂಥ ಜಮೀರ್ ಅಹಮದ್ ಖಾನ್ ಅವರು, ನಮ್ಮ ಸರ್ಕಾರದ ಹಿರಿಯ ಸಚಿವರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅವರೊಂದು ವಿಶೇಷ ಕಾಳಜಿಯಿಂದ ಇವತ್ತು ನಮಗೆ ಸುಮಾರು ಕೇಳಿದ ಕೂಡಲೇ 12 ಕಟ್ಟಡಗಳನ್ನ DMF ಅನ್ನೋದಲ್ಲಿ ಅವರು ಒದಗಿಸಿದ್ದಾರೆ. ಈಗಾಗಲೇ ನಾವು ಒಂದು 4-5 ಭೂಮಿ ಪೂಜೆ ಮಾಡಿದ್ದೀವಿ. ಇವತ್ತು ಒಂದು 4-5 ಇದ್ದಾವೆ. ನಾಳೆ ಉಳಿದಿದ್ದು ಕೂಡ ಮಾಡ್ತೀವಿ. ಸೊ ಅದರಲ್ಲಿ ಇವತ್ತು ಕಕ್ಕುಪ್ಪಿ ಇವತ್ತು ಮಾಡ್ತಾಯಿದ್ದೀವಿ.